हाय बच्चों, सभी को मेरे चैनल पर स्वागत करता हूँ। मेरे चैनल को सब्सक्राइब कीजिए और बेल आइकन को दबाइए, सभी नोटिफिकेशन पाइए और लाइक कीजिए और शेयर कीजिए। हाय बच्चों, आज मैंने इंटरनेट क्रांति का विवरण इस वीडियो पे कर रहा हूँ। मಕ್ಕಳೇ, ಈ ವಿಡಿಯೋದಲ್ಲಿ ನಾನು ಇಂಟರ್ನೆಟ್ ಕ್ರಾಂತಿ ಒಂದು ವಿವರಣೆಯನ್ನು ನೀಡ್ತಾ ಇದ್ದೀನಿ। ಈ ಪಾಠದ ಸಂಪೂರ್ಣ ಅರ್ಥ, पदಗಳ ಅರ್ಥ ಎಲ್ಲವನ್ನು ಒಂದೇ ವಿಡಿಯೋದಲ್ಲಿ ನಾನು ಹೇಳಿಕೊಡಲಿದ್ದೇನೆ। ಮಕ್ಕಳೇ, एक ही वीडियो में मैं पूरा बताता हूँ। प्रश्नों को ध्यान में देते हुए इस पाठ का विवरण मैंने देता हूँ। ಎಲ್ಲ ಪ್ರಶ್ನೆಗಳ ಒಂದು ಉತ್ತರದ ವಿವರಣೆಯನ್ನು ಗಮನ ಇಟ್ಕೊಂಡು ಇವತ್ತಿನ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ। ಇಂಟರ್ನೆಟ್ ಕ್ರಾಂತಿ ಮಧ್ಯದಲ್ಲಿ ವಿಡಿಯೋ ಸ್ಕಿಪ್ ಮಾಡ್ದಲೇ ಈ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡುವ। इंटरनेट क्रांति पाठ 8 ಹೊಸ ಸಿಲೆಬಸ್ ಪ್ರಕಾರ ಪಾಠ 7। ठीक है, ಈ ವರ್ಷದ 2020 ಪ್ರಕಾರ ಪಾಠ 7, ಇಲ್ಲ ಅಂದರೆ ಮಾಮೂಲಿಯಾಗಿ ಅದು ಪಾಠದ ಸಂಖ್ಯೆ ಎಷ್ಟು 8। ठीक है, ಇಂಟರ್ನೆಟ್ ಕ್ರಾಂತಿ। ಇಂಟರ್ನೆಟ್ ಅಂದರೆ ನಿಮಗೆ ಗೊತ್ತಿದೆ, ನಿಮ್ಮ ಮೊಬೈಲ್ಗಳು ಬಳಸ್ತೀವಲ್ಲ ಅದೇ ಇಂಟರ್ನೆಟು। ಕ್ರಾಂತಿ ಅಂದರೆ ಬದಲಾವಣೆ ಅಂತ ಹೇಳ್ಬೋದು, ಮರುಹುಟ್ಟು ಅಂತೇಳಿ। ಈಗಿನ ಕಾಲದಲ್ಲಿ ಇಂಟರ್ನೆಟ್ ಕ್ರಾಂತಿ ಹೇಗೆ ಮರುಹುಟ್ಟನ್ನು ಪಡ್ಕೋತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಬೆಳಕನ್ನು ಇದರಲ್ಲಿ ಚೆಲ್ಲಿದ್ದಾರೆ। ಬನ್ನಿ ಪಾಠದ ಸಂದೇಶವನ್ನು ನೋಡೋಣ। ಈ ಪಾಠದಿಂದ ಮಕ್ಕಳು ಏನು ಕಲ್ತ್ಕೋತಾರೆ, ಕ್ಯಾ ಸಿಗ್ತೆ। ठीक है, आज के संदर्भ में इंटरनेट क्रांति से होने वाले लाभ, ಇವತ್ತಿನ ಕಾಲದಲ್ಲಿ ಇಂಟರ್ನೆಟ್ನಿಂದ ಆಗುವಂಥ ಲಾಭ तथा हानि के बारे में, ಅದರ ಹಾನಿಯ ಕುರಿತು ಕೂಡ बारे में छात्र जानकारी प्राप्त कर सकते। ಮಕ್ಕಳು ಈ ಜಾನಕಾರಿ ಅಂದರೆ ಮಾಹಿತಿಯನ್ನು ಪಡಿತಾರೆ ಈ ಒಂದು ಪಾಠದಿಂದ। ಅವ್ರು ಸಚೇತ ರಹ ಸಕ್ತೆ, ಜೊತೆಗೆ ಸಚೇತ ಅಂದರೆ ಜಾಗೃತ ಕೂಡ ಆಗ್ತಾರೆ, ಎಚ್ಚರವಾಗಿ ಇರ್ತಾರೆ। ठीक है, आज का युग इंटरनेट का युग है। ಇವತ್ತಿನ ಯುಗ ಇಂಟರ್ನೆಟ್ನ ಯುಗವಾಗಿದೆ। ಬಡೆ ಬೂಢೋं से लेकर छोटे बच्चों तक, ಬಡೆ ಬೂಢೋ ಅಂದರೆ ವಯಸ್ಸಾದವರು, ಬಡೆ ಬೂಢ ಅಂದರೆ ಹಿರಿಯರು, ದೊಡ್ಡವರು, ವಯಸ್ಸಾದವರು। ठीक है, छोटे बच्चों तक ಅಂದರೆ ಚಿಕ್ಕ ಮಕ್ಕಳವರೆಗೂ ಸಹ इस इंटरनेट क्रांति का असर पड़ा है। ಈ ಇಂಟರ್ನೆಟ್ ಕ್ರಾಂತಿಯ ಅಸರ್ ಅಂದರೆ ಪ್ರಭಾವ, ಪಡಾ ಅಂದರೆ ಬಿದ್ದಿದೆ। ठीक है, ಮೇಲ್ಗಡೆ ಐ ಬಟನ್ನಲ್ಲಿ ನನ್ನ ಇನ್ನೂ ಕೆಲವು ವಿಡಿಯೋಗಳು ಬರ್ತಾ ಇರ್ತವೆ। ಇದುವರೆಗೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ನೋಡ್ಕೊ ಬನ್ನಿ ಅಂತ ಹೇಳ್ತೀನಿ। ಮತ್ತು ನಾನು ಕೆಲವೊಂದು ಪದಗಳನ್ನು ಬೋರ್ಡ್ ಮೇಲೆ ಬರಿತಾ ಇರ್ತೀನಿ, ಅದನ್ನು ನಾನು ನಿಮಗೆ ತೋರಿಸೋದಿಲ್ಲ, ಸ್ಕಿಪ್ ಮಾಡಿರ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ। ठीक है, एक दिन रोहन स्कूल से लौटते ही, ಒಂದು ದಿನ ರೋಹನ್ ಸ್ಕೂಲ್ನಿಂದ ಲೌಟ್ ಅಂದರೆ ಹಿಂತಿರುಗುವಾಗ ಇಂಟರ್ನೆಟ್ಗೆ ಸಂಬಂಧ ಮೇ, ಇಂಟರ್ನೆಟ್ನ ಕುರಿತಾಗಿ ಅಪ್ನೆ ದೋಸ್ತೋं के बीच हुई, ತಮ್ಮ ಗೆಳೆಯರ ಜೊತೆ, ಬೀಚ್ ಅಂದರೆ ನಡುವೆ, ಅವರೊಂದಿಗೆ ಆದಂತಹ ಚರ್ಚಾ ಕೆ ಬಾರೆ ಮೇ ಅಪ್ನೆ ಬಾಬೂಜಿ ಸೆ ಕಹನೆ ಲಗೆ, ಅವರ ಗೆಳೆಯರೊಂದಿಗೆ ಆದಂಥ ಚರ್ಚೆಯನ್ನು ಕುರಿತು ತಮ್ಮ ಬಾಬೂಜಿ ಅಂದರೆ ತಮ್ಮ ತಂದೆಯವರಿಗೆ ಹೇಳ್ತಾನೆ। तब उन्होंने कहा कि ಅಂದರೆ ಅವ್ರ ತಂದೆಯವರು ಹೇಳ್ತಾರೆ, ಏನು ಹೇಳ್ತಾರೆ, ಇಂಟರ್ನೆಟ್ಗೆ ಉಪಯೋಗಿಸಿ, ಇಂಟರ್ನೆಟ್ನ ಉಪಯೋಗದಿಂದ ಇನ್ಸಾನಿ ಸೋಚ್, ಇನ್ಸಾನ್ ಅಂದರೆ ಮನುಷ್ಯನ ಸೋಚ್ ಅಂದರೆ ಯೋಚನೆ, ಆಲೋಚನೆ, ಮನುಷ್ಯನ ಆಲೋಚನೆಯು ಕಾ ದಾಯರಾ ಬಡ್ಗಯ ಹೈ, ದಾಯರಾ ಅಂದರೆ ಇಲ್ಲಿ ಕ್ಷೇತ್ರ, ಮನುಷ್ಯನ ಆಲೋಚನಾ ಕ್ಷೇತ್ರವು ಬಡ್ಗಯ ಅಂದರೆ ವಿಸ್ತಾರವಾಗಿದೆ। ठीक है, ಅವರು ಉನ್ಹೋನೆ ಬದಲಿ ತಕ್ನೀಕ್, ಬದಲಿ ಅಂದರೆ ಬದಲಾದ, ತಕ್ನಿಕ್ ಅಂದರೆ ತಂತ್ರಜ್ಞಾನ, ಬದಲಾದಂತಹ ಈಗಿನ ಕಾಲದಲ್ಲಿ ಹೊಂದಿಕೆಯಾಗುವಂಥ ತಂತ್ರಜ್ಞಾನದ ಕಾರಣ ಜಿಂದಗಿ ಕೆ ಬದಲೇ ನಜರಿಯೋ ಕೋ ಭಿ ಉಸೆ ಸಮಜಾಯ, ಈಗ ಬದಲಾಗ್ತಿರುವಂಥ ತಂತ್ರಜ್ಞಾನವನ್ನು ಕುರಿತು ಅದ್ರ ಜೊತೆಗೆ ಬದಲೇ ನಜರಿಯಾ ಅಂದರೆ ಬದಲಾಗುತ್ತಿರುವ, ನಜರ್ ಅಂದರೆ ದೃಷ್ಟಿಕೋನ, ಈಗಿನ ಕಾಲದಲ್ಲಿ ಮನುಷ್ಯನ ಆಲೋಚನಾ ಕ್ಷೇತ್ರ ಹೇಗೆ ಬದಲಾಗ್ತಿದೆ ಅದನ್ನು ಕುರಿತು ಅವರು ಸಮಜಾಯ ಅಂದರೆ ತಿಳಿಸಿದರು। ಲೇಕಿನ್ ರೋಹನ್ ಇತನೆ ಸೆ ಸಂತುಷ್ಟ ನಹೀ ಹುವಾ, ರೋಹನ್ ಇಷ್ಟರಲ್ಲಿ ಸಂತುಷ್ಟ ಅಂದರೆ ಅವನಿಗೆ ಸಮಾಧಾನ ಆಗಲಿಲ್ಲ, ತೃಪ್ತಿ ಆಗಲಿಲ್ಲ ಅಂತ। ठीक है, वह इंटरनेट के बारे में विस्तृत जानकारी पाना चाहता था, ಅವನಿಗೆ ಇನ್ನೂ ಇಂಟರ್ನೆಟ್ ಬಗ್ಗೆ ವಿಸ್ತಾರವಾದಂಥ ಮಾಹಿತಿ ಬೇಕಾಗಿತ್ತು। ಬಾಬೂಜಿ ಇತನಾ ಹಿ ಜಾನ್ತೆ ಥೇ ಕಿ, ತಂದೆಯವರಿಗೆ ಇಷ್ಟೇ ಗೊತ್ತಿತ್ತು, ಏನಪ್ಪ ಅಂದರೆ ಇಂಟರ್ನೆಟ್ ಏಕ್ ತರಹಸೆ, ಇಂಟರ್ನೆಟ್ ಒಂದು ವಿಧದ, ತರಹ ಅಂದರೆ ಪ್ರಕಾರ, ಇಲ್ಲಿ ಒಂದು ವಿಧದ ವಿಶ್ವವ್ಯಾಪಿ, ವಿಶ್ವದಾದ್ಯಂತ ಇರುವಂತಹ ಕಂಪ್ಯೂಟರ್ ಕಾ ಅಂತರ್ಜಾಲ, ಕಂಪ್ಯೂಟರ್ನ ಅಂತರ್ಜಾಲ ಅಂದರೆ ವ್ಯೂಹವಾಗಿದೆ। ठीक है, ಅದನ್ನು ನೆಟ್ವರ್ಕ್ ಅಂತಲೂ ಕರಿತೀವಿ। ಜಿಸ್ಕಿ ವಜಹ ಸೆ पूरे विश्व का विस्तार एक गाँव का सा छोटा हो गया है, ಇದರ ಕಾರಣದಿಂದ ಇಡೀ ವಿಶ್ವವು ಛೋಟಾ ಗಾಂವ್ ಅಂದರೆ ಒಂದು ಚಿಕ್ಕ ಊರು, ಹಳ್ಳಿಯಾಗಿ
ಮಾರ್ಪಾಟಾಗಿದೆ. ಇಸ್ಲಿಯೇ ಉನ್ಹೋನೆ ರೋಹನ್ ಕೋ ಸುಜಾವ, ಈ ಕಾರಣದಿಂದ ರೋಹನ್ಗೆ ಸುಜಾವ್ ದಿಯಾ. ಸುಜಾವ್ ಅಂದರೆ ಸಲಹೆ. ಏನಂತ ಸಲಹೆ ಕೊಟ್ಟರು? ಕಿ ವಹ ಅಪನೆ ಕಂಪ್ಯೂಟರ್ ಶಿಕ್ಷಕ ಸೇ ಪೂಚ್ತಾಚ್ ಕರೆ, ಇನ್ನು ಹೆಚ್ಚು ನಿನಗೆ ಮಾಹಿತಿ ಬೇಕಂದರೆ ನಿಮ್ಮ ಕಂಪ್ಯೂಟರ್ ಶಿಕ್ಷಕನ ಬಳಿ ತಿಳಿದುಕೊಳ್ಳಪ್ಪ ಅಂತೇಳಿ ಅವರ ತಂದೆಯವರು ತಿಳಿಸಿದರು. ಟೀಕೆ. दूसरे दिन रोहन अपने कंप्यूटर शिक्षक से इसके बारे में क्लास में प्रश्न पूछता है. ಇನ್ನೊಂದು ದಿನ ಅವನು ರೋಹನ್ ಏನು ಮಾಡ್ತಾನೆ, ಕಂಪ್ಯೂಟರ್ ಶಿಕ್ಷಕರಿಗೆ ಕೇಳ್ತಾನೆ. ಏನಂತ ಕೇಳ್ತಾನೆ? ರೋಹನ್ ಸರ್ ಇಂಟರ್ನೆಟ್ ಕಾ ಮತ್ಲಬ್ ಕ್ಯಾ ಹೈ. ಇಂಟರ್ನೆಟ್ ಮತ್ಲಬ್ ಅಂದರೆ ಅಂದರೆ ಇಂಟರ್ನೆಟ್ ಅಂದರೆ ಏನು ಸರ್ ಅಂತ ಕೇಳ್ತಾನೆ. ಇಸಸೆ ಕಿಸ್ ಪ್ರಕಾರ ಕಿ ಕ್ರಾಂತಿ ಹುಯಿಯೇ, ಇದರಿಂದ ಯಾವ ರೀತಿಯಾದಂಥ ಕ್ರಾಂತಿ ಅಂದರೆ ಬದಲಾವಣೆ ಆಗಿದೆ. ಟೀಕೆ. ಶಿಕ್ಷಕ್ ಬಡ ಅಚ್ಚಾ ಸವಾಲ್ ಹೈ, ತುಂಬ ಒಳ್ಳೆಯ ಪ್ರಶ್ನೆ ಕಣಪ್ಪ. ಸವಾಲ್ ಅಂದರೆ ಪ್ರಶ್ನೆ. ಸುನೋ ಇಂಟರ್ನೆಟ್ ಅನ್ಗಿನಿತ್ ಕಂಪ್ಯೂಟರ್ ಅಂಕೆ ಕೈ ಅಂತರ್ಜಾಲ ಹೈ. ಕೇಳಪ್ಪ, ಇಂಟರ್ನೆಟ್ ಅಂದರೆ ಏನಂದರೆ ಅನ್ಗಿನಿತ್ ಕಂಪ್ಯೂಟರ್ ಅಂಕ. ಅನ್ಗಿನಿತ್ ಅಂದರೆ ಎಣಿಸಲಾರದ, ಬಹುಸಂಖ್ಯಾತದಲ್ಲಿ ಇರುವಂತಹ ಎಣಿಸಲಾರದಷ್ಟು ಕಂಪ್ಯೂಟರ್ಗಳ ಅಂತರ್ಜಾಲಂಕ ಏಕ್ ಅಂತರ್ಜಾಲವಾಗಿದೆ. ಅದು ಏಕಂದ್ರೆ ಅದೊಂದು ದೂಸರೆ ಸೇ ಸಂಬಂಧ ಸ್ಥಾಪಿತ ಕರ್ನೇಕ, ಒಂದು ಕಂಪ್ಯೂಟರು ಇನ್ನೊಂದು ಕಂಪ್ಯೂಟರ್ ಜೊತೆಗೆ, ದೂಸರ ಅಂದರೆ ಬೇರೆ ಇನ್ನೊಂದು ಅದ್ರ ಜೊತೆ ಸಂಬಂಧ ಸ್ಥಾಪನೆ ಮಾಡುವಂತಹ ಕ ಜಾಲ ಹೈ, ಒಂದು ಅದು ಜಾಲವಾಗಿದೆ. ಜಾಲ ಅಂದರೆ ವ್ಯೂಹವಾಗಿದೆ. ಟೀಕೆ. ಆಜ್ ಇನ್ಸಾನ್ ಕೆ ಲಿಯೆ ಖಾನ್ ಪಾನ್ ಜಿತನಾ ಜರೂರಿ ಹೈ. ಇವತ್ತು ಆಜ್ ಅಂದರೆ ಇವತ್ತು, ಆಜ್ ಇನ್ಸಾನ್ ಅಂದರೆ ಮನುಷ್ಯ. ಇವತ್ತು ಮನುಷ್ಯನಿಗಾಗಿ ಊಟ ನೀರು ಎಷ್ಟು ಅವಶ್ಯಕತೆ ಇದೆ, ಖಾನ್ ಪಾನ್ ಅಂದರೆ ಊಟ ನೀರು ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಜರೂರಿ ಅಂದರೆ ಅವಶ್ಯಕತೆ ಅಥವಾ ಅಗತ್ಯ. ಇಂಟರ್ನೆಟ್ ಬಿ ಉತನಾ ಹಿ ಅವಶ್ಯಕ ಹೋಗಯ, ಅದೇ ರೀತಿಯಾಗಿ ನೆಟ್ ಕೂಡ ಅಷ್ಟು ಅವಶ್ಯಕವಾಗಿದೆ. ಟೀಕೆ. ಈಗ ಅಜಿತ್ ಅನ್ನೋ ವಿದ್ಯಾರ್ಥಿ ಕೇಳ್ತಾನೆ ನೋಡಿ, ಏನಂತ ಕೇಳ್ತಾನೆ? ವಹ ಕೈಸೆ ಸರ್, ಅದು ಹೇಗೆ ಸರ್? ಶಿಕ್ಷಕ್ ಕುಚ್ ಸಾಲ್ ಪಹಲೆ, ಕೆಲವು ವರ್ಷಗಳ ಮೊದಲು, ಪಹಲೆ ಅಂದರೆ ಮೊದಲು, ಕೆಲವು ವರ್ಷಗಳ ಹಿಂದೆ ಅಂತ ಹೇಳ್ಬೋದು. ದೂರ ರಹತೆ ರಿಶ್ತೆದಾರ್ ಅಂದರೆ ಸಂಬಂಧಿಕರು, ದೂರ ಇದ್ದಂಥ ಸಂಬಂಧಿಕರು, ಯಾ ದೋಸ್ತೋ ಯಾ ಮಿತ್ರರು ಕೋಯಿ ಖಬರ್ ದೇನಿ ಪಡ್ತೀತೋ, ಏನಾದರೂ ಕೋಯಿ ಅಂದರೆ ಯಾವುದಾದ್ರೂ ಖಬರ್ ಅಂದರೆ ಸುದ್ದಿ, ಜಾನ್ಕಾರಿ, ಏನಾದರೂ ಮಾಹಿತಿ ತಿಳಿಸ್ಬೇಕಾಗಿತ್ತು ಅಂದರೆ ತೋ ಆಮೆ ಚಿಟ್ಟಿ ಲಿಖನಿ ಪಡ್ತೀತಿ, ನಾವೇನು ಮಾಡಬೇಕಾಗಿತ್ತು? ಚಿಟ್ಟಿ ಅಂದರೆ ಪತ್ರ ಬರಿಬೇಕಾಗಿತ್ತಲ್ವಾ. ಯಾ ದೂರಭಾಷಾ ಅಂತಿತ್ತು, ಟೆಲಿಗ್ರಾಮ್, ಅದನ್ನು ಯೂಸ್ ಮಾಡಬೇಕಾಗಿತ್ತು. ಉಪಯೋಗ करना पड़ता था. इससे समय और पैसे दोनों का अधिक व्यय होता था. ಸಮಯ ಮತ್ತು ಪೈಸೆ, ಹಣ ಮತ್ತು ಸಮಯ ಇವೆರಡು ಹೆಚ್ಚು ಅಧಿಕ ವ್ಯಯ ಮಾಡಬೇಕಾಗಿತ್ತು. ವ್ಯಯ ಅಂದರೆ ಖರ್ಚು ಮಾಡಬೇಕಾಗಿತ್ತು. ಲೇಕಿನ್ ಇಂಟರ್ನೆಟ್ ದ್ವಾರ ಪಲ್ ಭರ್ಮೆ, ಆದರೆ ಇಂಟರ್ನೆಟ್ನ ಮೂಲಕ ಪಲ್ ಅಂದರೆ ಕ್ಷಣ, ಒಂದು ಕ್ಷಣ ಮಾತ್ರದಲ್ಲಿ ಬಿನಾ ಜ್ಯಾದ ಖರ್ಚಿಕೆಯೇ, ಬಿನಾ ಅಂದರೆ ಹೊರತಾಗಿ, ಜಾದ ಅಂದರೆ ಹೆಚ್ಚು ಹಣದ ಖರ್ಚು ಇಲ್ಲದೆ ಕೊಯ್ ಬಿ ವಿಚಾರ ಹೋ, ಯಾವುದಾದ್ರೂ ವಿಚಾರ ಆಗಲಿ ಅಂದರೆ ವಿಷಯವಾಗಲಿ, ಸ್ಥಿರ ಚಿತ್ರ ಆಗಲಿ ಚಿತ್ರಗಳಾಗಲಿ, ವಿಡಿಯೋ ಚಿತ್ರಗಳಾಗಲಿ, ದುನಿಯಾಕ್ಕೆ ಕಿಸಿ ಬಿ ಕೋನೆ ಮೇ ಭೇಜನ ಮುಮ್ಕಿನ್ ಹೋಗಯ ಹೈ, ಅಂದರೆ ಈ ಪ್ರಪಂಚದ, ದುನಿಯಾ ಅಂದರೆ ಪ್ರಪಂಚ, ಈ ಪ್ರಪಂಚದ ಯಾವುದೇ ಕೋನ ಅಂದರೆ ಮೂಲೆ, ಯಾವುದಾದ್ರೂ ಮೂಲೆಯಲ್ಲಿ ಕಳಿಸುವುದು ತುಂಬಾ ಸರಳವಾಗಿದೆ. ಮುಮ್ಕಿನ್ ಅಂದರೆ ಸರಳ. ಟೀಕೆ. ತುಮ್ चाहो तो पूरे एक पुस्तकालय की किताबों के विषय को कम समय में कहीं भी भेज सकते हो. तुम चाहो ಅಂದರೆ ನೀನು, ಚಾಹ ಅಂದರೆ ಇಷ್ಟ, ನೀನು ಬಯಸಿದರೆ ಇಡೀ ಪುಸ್ತಕಾಲಯದ ಪುಸ್ತಕಗಳನ್ನು ಕಮ್ ಸಮಯ ಅಂದರೆ ಕಡಿಮೆ ಸಮಯದಲ್ಲಿ भेज सकते हो ಅಂದರೆ ಕಳಿಸಬಹುದು. ಟೀಕೆ. ಇಂಟರ್ನೆಟ್ ಆಧುನಿಕ ಜೀವನ ಶೈಲಿ ಕಾ ಮಹತ್ವಪೂರ್ಣ ಅಂಗ ಬನ್ ಗಯಾ ಹೈ. ಟೀಕೆ. ಈ ಕಾರಣದಿಂದ ಇಂಟರ್ನೆಟ್ ಎಂಬುದು ಆಧುನಿಕ ಜೀವನ ಶೈಲಿಯ ಒಂದು ಮಹತ್ವಪೂರ್ಣ ಅಂಗವಾಗಿದೆ. ಇವೆಲ್ಲ ಕೆಲಸಗಳು, ಉಪಯೋಗಗಳು ಇಂಟರ್ನೆಟ್ನಿಂದ ಈಗಿನ ಕಾಲದಲ್ಲಿ ಆಗ್ತಾ ಇವೆ. ಟೀಕೆ. ಶಾಯದ್ ಇಸ್ಕೆ ಬಿನಾ ಸಂಚಾರ ವ ಸೂಚನಾ ದೋನೋ ಹಿ ಕ್ಷೇತ್ರ. ಸಂಚಾರ ಅಂದರೆ ಸಾರಿಗೆ, ಸೂಚನಾ ಅಂದರೆ ಮಾಹಿತಿ. ಸಾರಿಗೆ ಮತ್ತು ಮಾಹಿತಿ ಕ್ಷೇತ್ರಗಳು ಏನವೆ ಈಗ, ಇವೆರಡೂ ಸಹ ಕ್ಷೇತ್ರ ಟಪ್ಪು ಪಡ್ಜಾನ ಅಂದರೆ ಬಂದಂದರೆ ಏನೋ ನಿಂತೋಗೋವು ಅಂಥೇಳಿ, ಆಯಿತಾ, ರದ್ದಾಗಿಬಿಡೋವು. ಸಂಚಾರ ಅಂದರೆ ಸಾರಿಗೆ ಕ್ಷೇತ್ರ ಮತ್ತು ಮಾಹಿತಿ ಕ್ಷೇತ್ರಗಳಿಗೆ ಇಂಟರ್ನೆಟ್ನ ಅವಶ್ಯಕತೆ ತುಂಬಾ ಇದೆ. ಈಗ ನೇಹಾ ಅನ್ನೋ ವಿದ್ಯಾರ್ಥಿನಿ ಕೇಳ್ತಾಳೆ, ಏನು ಕೇಳ್ತಾಳೆ ನೋಡೋಣ. ಸರ್ ಇಂಟರ್ನೆಟ್ ದ್ವಾರ ಅವ್ರು ಕೌನ್ಸಿ ಮದದ್ ಮಿಲ್ತಿ ಹೈ. ಮದದ್ ಅಂದರೆ ಸಹಾಯ. ಇಂಟರ್ನೆಟ್ನ ಮೂಲಕ, ದ್ವಾರ ಅಂದರೆ ಮೂಲಕ, ಇಂಟರ್ನೆಟ್ನ ಮೂಲಕ ಯಾವ ಇನ್ನೂ ಕೆಲವು ಸಹಾಯಗಳು ಏನೇನು ಸಿಗ್ತವೆ ಅಂತ ಕೇಳಿದ್ರು. ಟೀಕೆ. ಶಿಕ್ಷಕ ಹೇಳ್ತಾರೆ ಅದಕ್ಕೆ,
ಇಂಟರ್ನೆಟ್ ದ್ವಾರ ಘರ್ ಬೈಟೆ ಬೈಟೆ ಮನೆಯಲ್ಲೇ ಕುಳಿತುಕೊಂಡು ಇಂಟರ್ನೆಟ್ನ ಮೂಲಕ ಮನೆಯಲ್ಲೇ ಕುಳಿತುಕೊಂಡು ಖರೀದಾರಿ ಕರ್ ಸಕ್ತೆ ಹೈ ಅಂದರೆ ಖರೀದಿ ಮಾಡ್ಬೋದು, ವ್ಯವಹಾರವನ್ನು ವಸ್ತುಗಳನ್ನು ಕೊಂಡ್ಕೋಬೋದು. ಕೊಯ್ ಬಿ ಬಿಲ್ ಭರ್ ಸಕ್ತೆ, ಯಾವುದಾದ್ರೂ ರೀತಿಯ ಬಿಲ್ ಅಂದರೆ ಹಣವನ್ನು ಕಟ್ಬೋದು. ಟೀಕೆ इससे दुकान जाने और लाइन में घंटों खड़े रहने का समय बच सकता है. ಇದರಿಂದ ದುಕಾನ್ಗೆ ಹೋಗೋದು ಅಂದರೆ ಅಂಗಡಿಗೆ ಹೋಗೋದು ಗಂಟೆವರೆಗೂ ಸರದಿ ಸಾಲಿನಲ್ಲಿ ನಿಲ್ಲುವಂಥ ಎಲ್ಲ ಸಮಯವೂ ಉಳಿತಾಯ ಆಗುತ್ತೆ. ಇಂಟರ್ನೆಟ್ ಬ್ಯಾಂಕಿಂಗ್ ದ್ವಾರಾ दुनिया की किसी भी ಅಷ್ಟೇ ಅಲ್ಲ, ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ದುನಿಯಾ ಕಿ ಕಿಸಿ ಭಿ ಜಗಹ ಪರ್ ದುನಿಯಾದ ಯಾವುದೇ ಜಾಗದಲ್ಲೂ ಸ್ಥಳದಲ್ಲೂ ಪರ್ ಚಾಹೆ ಜಿತನಿ ಭಿ ರಕಮ್ ಭೇಜಿ ಜಾ ಸಕ್ತೆ ಹೈ. ರಕಮ್ ಅಂದರೆ ಹಣರಾಶಿಯನ್ನು, ಧನರಾಶಿಯನ್ನು ಅಂದರೆ ಹಣವನ್ನು ಪ್ರಪಂಚದ ಯಾವುದೇ ಮೂಲೆಯಲ್ಲಾದರೂ ಕಳಿಸ್ಬೋದು. ಯಾವುದ್ರ ಮೂಲಕ? ಇಂಟರ್ನೆಟ್ ಬ್ಯಾಂಕಿಂಗ್ನ ಮೂಲಕ. ಅಜಯನ ವಿದ್ಯಾರ್ಥಿ ಏನು ಹೇಳ್ತಾನೆ ಕೇಳೋಣ. ಅವರು ಮತ್ತೆ ಅದಕ್ಕೆ ಶಿಕ್ಷಕರು ಹೇಳ್ತಾರೆ, और वीडियो कॉन्फ्रेंस द्वारा एक जगह बैठकर दुनिया के कई देशों के वीडियो कॉन्फ्रेंस ಮೂಲಕ द्वारा ಅಂದರೆ ಮೂಲಕ एक जगह बैठकर ಒಂದೇ ಜಾಗದಲ್ಲಿ ಕೂತ್ಕೊಂಡು दुनिया के कई देशों के ಪ್ರಪಂಚದ ಯಾವುದೇ ದೇಶಗಳ ಪ್ರತಿನಿಧಿयों के साथ, ಪ್ರತಿನಿಧಿ ಅಂದ್ರೆ ಪ್ರತಿನಿಧಿಗಳು, ಸದಸ್ಯರೊಂದಿಗೆ ಎಷ್ಟು ಜನ? 8 ರಿಂದ 10 ಜನರು ದೂರದರ್ಶನಕ್ಕೆ ಪರ್ದೆ ಪರ್ ಚರ್ಚಾ ಕರ್ ಸಕ್ತೆ ಹೈ. ಈಗ ಝೂಮ್ ಅಂತ ಆ್ಯಪ್ ಇದೆ, ಝೂಮು, ಗೂಗಲ್ ಮೀಟು, ಜಿಯೋ ಮೀಟು ಈ ಆ್ಯಪ್ಗಳಲ್ಲಿ ಎಷ್ಟು ಜನ ಬೇಕಾದರೂ ಕೂತ್ಕೊಂಡು ಏನು ಮಾಡ್ಬೋದು? ವಿಡಿಯೋ ಕಾನ್ಫರೆನ್ಸ್ ಅಥವಾ ವಿಡಿಯೋ ಕ್ಲಾಸನ್ನು ಮಾಡ್ಬೋದು. ಏಕಿ ಕಮರೆ ಮೇ ಬೈಟ್ಕರ್, ಒಂದೇ ಒಂದು ಕಮರ ಅಂದರೆ ಕೊಠಡಿ, ಕೋಣೆ, ಒಂದೇ ಒಂದು ಕೊಠಡಿಯಲ್ಲಿ ಕೂತ್ಕೊಂಡು ವಿಭಿನ್ನ ದೇಶೋ ಮೇ ರಹನೆ ವಾಲೆ ಲೋಗೋಂ ಕೆ ಸಾಥ್ ವಿಚಾರ ವಿನಿಮಯ ಕರ್ ಸಕ್ತೆ ಹೈ. ಒಂದೇ ಒಂದು ರೂಮಲ್ಲಿ ಕೂತ್ಕೊಂಡು ಬೇರೆ ಬೇರೆ ದೇಶಗಳಲ್ಲಿ ಇರುವಂಥ ವ್ಯಕ್ತಿಗಳೊಂದಿಗೆ, ಬೇರೆ ಬೇರೆ ಸ್ಥಳದಲ್ಲಿ ಇರುವಂಥ ವ್ಯಕ್ತಿಗಳೊಂದಿಗೆ ಏನು ಮಾಡ್ಬೋದು? ಸಂಭಾಷಣೆ ನಡೆಸ್ಬೋದು, ಚರ್ಚಾ ಕರ್ ಸಕ್ತೆ ಹೈ. ಇಲ್ಲಿ ವಿದ್ಯಾರ್ಥಿನಿ ಏನು ಹೇಳ್ತಾಳೆ ನೋಡೋಣ. ಸರ್, ಕ್ಯಾ ಇಂಟರ್ನೆಟ್ ಕಿ ಸಹಾಯತಾ ಸೆ ಬೇರೋಜ್ಗಾರಿ ಕೋ ಮಿಟಾ ಸಕ್ತೆ ಹೈ. ಗುರುಗಳೇ, ಇಂಟರ್ನೆಟ್ನ ಒಂದು ಸಹಾಯದಿಂದ, ಸಹಾಯಿಸಿ ಬೇರೋಜ್ಗಾರಿ ಅಂದರೆ ನಿರುದ್ಯೋಗವನ್ನು ಅಳಿಸ್ಬೋದಾ ಗುರುಗಳೇ ಅಂತ ಕೇಳ್ತಾಳೆ. ಅದಕ್ಕೆ ಶಿಕ್ಷಕರು ಹೇಳ್ತಾರೆ, ಹಾಂ ಜರೂರ್, ಹೌದು ನಿಜವಾಗಿಯೂ ಅಳಿಸ್ಬೋದು. ಜರೂರ್ ಅಂದರೆ ಅಗತ್ಯ, ಅವಶ್ಯವಾಗಿ. ಟೀಕೆ ಭಾರತದಲ್ಲಿ ಐ ಟಿ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಟೀಕೆ ಅಂದರೆ ಮಾಹಿತಿ ತಂತ್ರಜ್ಞಾನ. ಅವರು ITES ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸ್ ಅಂತೇಳಿ. ಟೀಕೆ ಇದೊಂದು ಸಂಸ್ಥಾओं का ಪ್ರವೇಶ ಇಂಟರ್ನೆಟ್ ಸೆ ಸಂಭವ ಹುವಾ ಹೈ. ಇಂಟರ್ನೆಟ್ ಬಂದಾಗಲಿಂದ ಭಾರತದಲ್ಲಿ IT ಮತ್ತು ITES ಎರಡು ಸಂಸ್ಥೆಗಳು ಭಾರತಕ್ಕೆ ಪ್ರವೇಶ ಮಾಡಿದೆ. ಟೀಕೆ ಇನಸೆ ಅನ್ಗಿನಿತ್ ಲೋಗೋಂಕೋ, ಇವುಗಳಿಂದ ಅನ್ಗಿನಿತ್ ಅಂದರೆ ಎಣಿಸಲಾದಷ್ಟು ಸಂಖ್ಯೆಗಳ ವ್ಯಕ್ತಿಗಳಿಗೆ लोगों को क्या मिला है? रोजगार मिला है. और सिर्फ रोजगार मिला है. रोजगार ಅಂದರೆ ಉದ್ಯೋಗ, ಇವರಿಗೆ ಉದ್ಯೋಗ ಸಿಕ್ಕಿದೆ. ಟೀಕೆ ಈ ಒಂದು ಕಂಪನಿಗಳು ಪ್ರವೇಶ ಪಡೆದಿರೋದ್ರಿಂದ ಸಾಕಷ್ಟು ಜನರಿಗೆ, ಎಣಿಸಲಾದಷ್ಟು ಸಂಖ್ಯೆಗಳ ಜನರಿಗೆ ಉದ್ಯೋಗ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. और सिर्फ हमारे देश में ही नहीं, ಕೇವಲ ಇದು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಕೈ ದೇಶೋं की ಆರ್ಥಿಕ ಸ್ಥಿತಿ में भी ಸುಧಾರ हुआ है. ಕೇವಲ ಭಾರತದಂತಹ ರಾಷ್ಟ್ರ, ಪ್ರಗತಿಯಲ್ಲಿರೋ ರಾಷ್ಟ್ರಕ್ಕಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ರಾಷ್ಟ್ರಗಳಿಗೂ ಸಹ ಈ ITES ಅನ್ನುವಂಥ ಒಂದು ಮಾಹಿತಿ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಎನೇಬಲ್ಡ್ ಸರ್ವಿಸ್ ಅನ್ನುವಂಥ ಸಂಸ್ಥೆಗಳ ಪ್ರವೇಶದಿಂದ ಸಾಕಷ್ಟು ದೇಶಗಳಿಗೆ ಅನುಕೂಲವಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಟೀಕೆ ಬನ್ನಿ, ಆಮೋದ್ ಅನ್ನುವಂಥ ವಿದ್ಯಾರ್ಥಿ ಕೇಳ್ತಿದ್ದಾನೆ. ಏನು ಕೇಳ್ತಿದ್ದಾನೆ ನೋಡೋಣ. ಸರ್, ಮೇನೆ ಸೋಷಿಯಲ್ ನೆಟ್ವರ್ಕಿಂಗ್, ನಾನು ಸೋಷಿಯಲ್ ನೆಟ್ವರ್ಕಿಂಗ್ ಶಬ್ದ ಕಹಿ ಪಡಾ ಥಾ, ಎಲ್ಲೋ ನಾನು ಅದನ್ನು ಓದಿದ್ದೀನಿ. ಇಸ್ಕಾ ಅರ್ಥ ಕ್ಯಾ ಹೈ, ಇದರ ಅರ್ಥ ಏನು ಗುರುಗಳೇ ಅಂತ ಕೇಳ್ತಾನೆ. ಅದಕ್ಕೆ ಶಿಕ್ಷಕ ಹೇಳ್ತಾರೆ, ಸೋಷಿಯಲ್ ನೆಟ್ವರ್ಕಿಂಗ್ ಅನ್ನೋ ಪದ ಏಕ್ ಕ್ರಾಂತಿಕಾರಿ ಖೋಜ್ ಹೈ. ಅದೊಂದು ಕ್ರಾಂತಿಕಾರಿ ಖೋಜ್, ಕ್ರಾಂತಿಕಾರಿ ಅಂತ ಹೇಳಿ, ಕ್ರಾಂತಿ ಅಂದರೆ ಏನು? ಬದಲಾವಣೆ, ಖೋಜ್ ಅಂದ್ರೆ ಸಂಶೋಧನೆ. ಟೀಕೆ क्रांतिकारी खोज है जिसने दुनिया भर के लोगों को एक जगह पर ला ಖಡಾ ಕರ್ ದಿಯಾ ಹೈ. ದುನಿಯಾ ಭರ್ಕೆ ಲೋಗ್ ಅಂದ್ರೆ ಈ ಪ್ರಪಂಚದಲ್ಲಿರುವ ಅಷ್ಟು ಜನರನ್ನು ಒಂದು ಕಡೆ ತಂದು ನೆಲೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಒಂದು ವ್ಯೂಹ, ಜಾಲ, ಸಮೂಹ ಅಂತ ಹೇಳ್ಬೋದು. ಯಾವುದದು? ಸೋಷಿಯಲ್ ನೆಟ್ವರ್ಕಿಂಗ್. ಟೀಕೆ ಸೋಷಿಯಲ್ ನೆಟ್ವರ್ಕಿಂಗ್ಗೆ ಕೈ ಸೈಟ್ಸ್ ಹೈ. ಸೋಷಿಯಲ್ ನೆಟ್ವರ್ಕ್ನ ಸೈಟ್ಸ್ ಅಂದರೆ ಶಾಖೆಗಳು. ಇದರ ಸಾಕಷ್ಟು ಶಾಖೆಗಳಿವೆ. ಯಾವ್ಯಾವು? ಜೈಸೆ ಫೇಸ್ಬುಕ್, ಆರ್ಕುಟ್, ಟ್ವಿಟ್ಟರ್, ಲಿಂಕ್ಡ್ಇನ್ ಆದಿ. ಇವೆಲ್ಲವೂ ಸೋಷಿಯಲ್ ನೆಟ್ವರ್ಕಿಂಗಲ್ಲಿ ಬರುವಂತಹ ಸೈಟ್ಸ್ಗಳು. ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ, ಗಮನವಿಟ್ಟು ಕೇಳಿಸ್ಕೊಳ್ಳಿ. ಯಾವ್ಯಾವ ಬರ್ತವೆ? ಫೇಸ್ಬುಕ್, ಆರ್ಕುಟ್, ಲಿಂಕ್ಡ್ಇನ್, ट्विटर, ಇನ್ನೂ ಸಾಕಷ್ಟು ಇವೆ. ठीक है, इन साइटों के कारण देश विदेश के लोगों की रहन सहन, वेशभूषा
खान पान के अलावा संस्कृति कला आदि का प्रभाव शीघ्रातिशीघ्र हमारे समाज पर पड़ रहा है. ಇವುಗಳ ಕಾರಣದಿಂದ ವಿದೇಶದ ಜನರುಗಳ ಏನೇನೋ ರಹನ ಸಹನ್ ಇರೋದು, ಅವರು ಊಟ ಮಾಡೋದು, ಅವುಗಳೆಲ್ಲವೂ ಅವರ ವೇಷಭೂಷ ಅಂದರೆ ಉಡುಗೆ ತೊಡುಗೆಗಳು ಅಂತ ಹೇಳ್ಬೋದು. ಖಾನಪಾನ ಊಟ ಉಪಚಾರ ಹಾಗೆ ಅದ್ರ ಜೊತೆಗೆ ಅಲವಾ ಅಂದರೆ ಜೊತೆಗೆ ಕೃತಿ ಕಲಾ ಆದಿ ಕಾ ಪ್ರಭಾವ ಶೀಘ್ರ ಹಮಾರೆ ಸಮಾಜ ಪರ್ ಪಡ್ ರಹಾ ಹೈ. ಇವುಗಳು ಶೀಘ್ರ ಅಂದರೆ ವೇಗವಾಗಿ ಅತಿ ವೇಗವಾಗಿ ನಮ್ಮ ಸಮಾಜದ ಮೇಲೆ ಬೀಳ್ತಾ ಇದೆ, ಇದರ ಪ್ರಭಾವ ಬೀಳ್ತಾ ಇದೆ ಅಂತ ತಿಳಿಸಿದರು. ಈ ರಜತ್ ಅನ್ನುವಂಥ ವಿದ್ಯಾರ್ಥಿ ಏನೋ ಕೇಳ್ತಿದ್ದಾನೆ, ಈ ಗವರ್ನೆನ್ಸ್ ಕ್ಯಾ ಹೋತಾ ಹೈ, ಈ ಗವರ್ನೆನ್ಸ್ ಅಂದರೆ ಏನು? ಟೀಕೆ, ಈ ಗವರ್ನೆನ್ಸ್ ಅಂದರೆ ಏನು ಅಂತೇಳಿ ರಜತ್ ಕೇಳ್ತಾನೆ. ಅದಕ್ಕೆ ಅಧ್ಯಾಪಕರು ಏನು ಹೇಳ್ತಾರೆ ನೋಡೋಣ. शिक्षक ई गवर्नेंस द्वारा सरकार के सभी कामकाज का विवरण, अभिलेख, सरकारी आदेश आदि को यथावत लोगों को सूचित किया जाता है. ಈ ಗವರ್ನೆನ್ಸ್ ಅಂದರೆ ಈ ಆಡಳಿತ ಅಂದರೆ ಏನು ಅಂತ ಕೇಳ್ದ. ಈ ಆಡಳಿತ ಅಂದರೆ ಸರ್ಕಾರದ ಸಭಿ ಸಭಿ ಅಂದರೆ ಎಲ್ಲ ಕೆಲಸ ಕಾರ್ಯಗಳು ಯಾವ ರೀತಿಯಾಗಿ ಬರ್ತವೆ? ವಿವರಣೆ ಅಂದರೆ ಬರವಣಿಗೆಯಲ್ಲಿ ಬರುತ್ತೆ. ಅಭಿಲೇಖ ಅಂದರೆ ಲಿಖಿತ ವಿವರಣೆ, ಅದ್ರ ಜೊತೆಗೆ ಸರ್ಕಾರಿ ಆದೇಶ ಪತ್ರಗಳು ಏನವೆ ಅವೆಲ್ಲವೂ ಪೋಸ್ಟ್ ಮೂಲಕ ಬರ್ತಿದ್ವು. ಈಗೇನಾಗುತ್ತೆ, ಈ ಆಡಳಿತ ಅಂದರೆ ಎಲೆಕ್ಟ್ರಾನಿಕ್ ಆಡಳಿತದ ಮೂಲಕ ಈಗ ಅವೆಲ್ಲವೂ ಮೆಸೇಜ್ಗಳ ರೀತಿಯಲ್ಲಿ ಇಮೇಲಿಗೆ ಬರ್ತವೆ, ಕಂಪ್ಯೂಟರ್ಗಳಿಗೆ ಬರ್ತವೆ. ಇದನ್ನೇ ಈ ಆಡಳಿತ ಅಂತ ಕರಿತೀವಿ. ಟೀಕೆ, इससे ಪ್ರಶಾಸನ ಪಾರದರ್ಶಿ ಬನ್ ಸಕ್ತಾ ಹೈ. ಈ ಆಡಳಿತ ಅಳವಡಿಸಿಕೊಳ್ಳೋದ್ರಿಂದ ಪ್ರಶಾಸನ ಅಂದರೆ ಆಡಳಿತ, ಪಾರದರ್ಶಿ ಅಂದರೆ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಡೆಯುತ್ತೆ. ಈಗ ಆದೇಶ್ ಅನ್ನುವಂಥ ವಿದ್ಯಾರ್ಥಿ ಏನು ಹೇಳಿದ್ದಾನೆ ನೋಡೋಣ. ಏನು ಕೇಳ್ತಾನೆ, ಸರ್ ತಬ್ ತೋ ಇಂಟರ್ನೆಟ್ ಸಮಾಜ ಕೆ ಲಿಯೆ ಏಕ್ ಬಹುತ್ ಬಡಾ ವರದಾನ್ ಸಾಬೀತ್ ಹುವಾ. ಈ ಎಲ್ಲ ಲಕ್ಷಣಗಳನ್ನು ನೋಡಿದ್ರೆ ಇಂಟರ್ನೆಟ್ ಒಂದು ವರದಾನ ಅಲ್ವಾ ಗುರುಗಳೇ, ಸಾಬೀತು ಆಯಿತು ಅಂತೇಳಿ ಹೇಳ್ತಾನೆ. ಅದಕ್ಕೆ ಶಿಕ್ಷಕ ಹೇಳ್ತಾರೆ, ಇಂಟರ್ನೆಟ್ ಸಚ್ಮುಚ್ ಏಕ್ ವರದಾನ ಹೈ. ಇಂಟರ್ನೆಟ್ ನಿಜವಾಗಿಯೂ ಒಂದು ವರದಾನ. ಉಸ್ನೆ ಇಂಟರ್ನೆಟ್ಟು ಜೀವನಕ್ಕೆ ಹರ ಕ್ಷೇತ್ರ ಮೇ, ಇಂಟರ್ನೆಟು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರದಲ್ಲಿಯೂ ಕಮಾಲ್ ದಿಖಾಯೆ. ಕಮಾಲ್ ಅಂದರೆ ಕೈ ಚಳಕ, ಅದರ ಬುದ್ಧಿವಂತಿಕೆಯನ್ನು ತೋರಿಸಿದೆ ಅಂತ. ಜೈಸೆ ಚಿಕಿತ್ಸೆ ಕ್ಷೇತ್ರದಲ್ಲಿ, ಕೃಷಿ ಕ್ಷೇತ್ರದಲ್ಲಿ, ಅಂತರಿಕ್ಷ ಜ್ಞಾನ, ವಿಜ್ಞಾನ, ಶಿಕ್ಷಾ ಆದಿ ಇವೆಲ್ಲ ಕ್ಷೇತ್ರಗಳಲ್ಲಿ ಇಂಟರ್ನೆಟ್ನ ಅವಶ್ಯಕತೆ ತುಂಬಾ ಇದೆ ಅಲ್ವಾ. यहाँ तक कि देश के रक्षा दलों की कार्यवाही, ಅದ್ರ ಜೊತೆಗೆ ಎಲ್ಲಿವರೆಗೂ ರಕ್ಷಾ ದಳ ಅಂದರೆ ಸೈನ್ಯದಲ್ಲೂ ಕೂಡ ಇಂಟರ್ನೆಟ್ನ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳಿದ್ರು. ಟೀಕೆ, ಇಂಟರ್ನೆಟ್ ಕಾ ಬಹುತ್ ಬಡಾ ಯೋಗದಾನ ಹೈ. ಗೊತ್ತಾಯ್ತಲ್ವ ನಿಮಗೀಗ ಇಂಟರ್ನೆಟ್ನ ಯೋಗದಾನ ಅಂದರೆ ಕೊಡುಗೆ, ಇಂಟರ್ನೆಟ್ನ ಕೊಡುಗೆ ಯಾವ್ಯಾವ ಕ್ಷೇತ್ರದಲ್ಲಿ ಇದೆ ಅನ್ನೋದು ಗೊತ್ತಾಯಿತು. ಪೂಜಾ ಅನ್ನುವಂಥ ವಿದ್ಯಾರ್ಥಿನಿ ಕೇಳ್ತಾಳೆ, ಸರ್ ಕ್ಯಾ ಇಂಟರ್ನೆಟ್ ಕಾ ಕೊಯ್ ದುಷ್ಪರಿಣಾಮ ಭಿ ಹೈ. ಇಂಟರ್ನೆಟ್ನ ಯಾವುದಾದ್ರೂ ದುಷ್ಪರಿಣಾಮ ಅಂದರೆ ಅಭಿಶಾಪ ಅಂತ ಬರುತ್ತೆ ಮುಂದೆ. ಅಭಿಶಾಪ ಏನಾದರೂ ಇದೆಯಾ, ತೊಂದರೆ ಏನಾದರೂ ಇದೆ, ಇಂಟರ್ನೆಟ್ಟಿಂದ ಹಾನಿ ಏನಾದರೂ ಇದೆಯಾ ಅಂತ ಕೇಳಿದ್ರು. ಟೀಕೆ, ಅದಕ್ಕೆ ಶಿಕ್ಷಕ ಹೇಳ್ತಾರೆ, ಹಾಂ ಹೌದು ಹೈ. ಇಂಟರ್ನೆಟ್ ಏಕ್ ಓರ್ ವರದಾನ ಹೈ. ಒಂದು ಕಡೆ ಇಂಟರ್ನೆಟ್ ವರದಾನವಾಗಿದ್ದರೆ ಅಂದರೆ ನಮಗೆ ಒಳ್ಳೆಯದಾಗಿದ್ದರೆ ಒಂದು ಕಡೆ, ತೋ ದೂಸರಿ ಓರ್ ವಹ ಅಭಿಶಾಪ ಹೈ. ಇನ್ನೊಂದು ಕಡೆ ಅದರಿಂದ ಅಭಿಶಾಪ ಅಂದರೆ ಕೆಟ್ಟದ್ದು ಕೂಡ ಇದೆ, ಹಾನಿ ಕೂಡ ಇದೆ, ತೊಂದರೆ ಕೂಡ ಇದೆ. ಏನು? ಇಂಟರ್ನೆಟ್ಗೆ ವಜಹ ಅಂದರೆ ಕಾರಣ. ಇಂಟರ್ನೆಟ್ನ ಕಾರಣದಿಂದ ಫೈರ್ಸಿ ಅಂದ್ರೆ ಕದ್ದು ನಕಲು ಮಾಡ್ತಾರೆ ಆಯ್ತಲ್ಲ, ಡಾಕ್ಯುಮೆಂಟ್ಸ್ಗಳನ್ನು ಕದ್ದು ನಕಲು ಮಾಡೋದು. ಬ್ಯಾಂಕಿಂಗ್ ಫ್ರಾಡ್, ಬ್ಯಾಂಕಿಂಗ್ನಲ್ಲಿ ಮೋಸ ಮಾಡ್ತಾರೆ. ಉಸ್ಕೆ ಸಾಥ್ ಹ್ಯಾಕಿಂಗ್ ಅಂದ್ರೆ ಯಾವುದಾದ್ರೂ ಮಾಹಿತಿಯನ್ನು ಕದಿಬೇಕಾದ್ರೆ ಸೂಚನಾ ಖಬರೋಂಕಿ ಚೋರಿ ಅಂತ ಕೊಟ್ಟಿದ್ದಾನೆ. ಸೂಚನೆಗಳನ್ನು ಮಾಹಿತಿಗಳನ್ನು ಕಳ್ತನ ಮಾಡ್ತಾರಂತೆ, ಇದನ್ನು ಹ್ಯಾಕಿಂಗ್. ಟೀಕೆ, 5C ಬ್ಯಾಂಕಿಂಗ್ ಫ್ರಾಡ್, ಹ್ಯಾಕಿಂಗ್. ಟೀಕೆ ಆದಿ ಬಟ್ರೆ ಇವೆಲ್ಲಗಳು ಹೆಚ್ಚಾಗ್ತಿದೆ. ಮುಕ್ತ ವೆಬ್ಸೈಟ್ ಅಂದರೆ ವೆಬ್ಸೈಟ್ಗಳು ಎಲ್ಲರಿಗೂ ಫ್ರೀ ಆಗಿದೆ. ಈಗ ವೆಬ್ಸೈಟ್ಗಳಲ್ಲಿ ಯಾರು ಬೇಕಾದರೂ ಏನು ಬೇಕಾದರೂ ಪಡ್ಕೋಬೋದು. ಟೀಕೆ, ಚಾಟಿಂಗ್ ಕೂಡ ಯಾರು ಬೇಕಾದರೂ ಮಾಡ್ಬೋದು. आदि से युवा पीढ़ी ही नहीं बच्चे भी इंटरनेट की कबंद बाहों के पाश में फंसे हुए. ಇಷ್ಟೇ ಅಲ್ಲ, ಇವು ಮುಂತಾದ ಕಾರಣಗಳಿಂದ ಯುವ ಪೀಳಿಗೆ ಏನು ಮಾಡ್ತಿದೆ ಅಂದರೆ ಯುವ ಪೀಳಿಗೆ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಚಿಕ್ಕ ಮಕ್ಕಳು ಸಹ ಇಂಟರ್ನೆಟ್ಗೆ ಕಬಂದ್ ಅನ್ನುವಂಥ ಒಬ್ಬ ರಾಕ್ಷಸ ಇದ್ದಂತೆ. ಅವನು ಯಾರೂ ಅಲ್ಲ ಬೇರೆ, ಅವನೇನು ಮಾಡಿದ್ನಪ್ಪ ಅಂದರೆ ರಾಮ ಮತ್ತು ಲಕ್ಷ್ಮಣನನ್ನು ಬಿಗಿಯಾಗಿ ತನ್ನ ದೊಡ್ಡ ಕೈಗಳನ್ನು ಚಾಚಿ ಹಿಡ್ಕೊಂಡಿದ್ದಂತೆ. ಅವನು ಅಷ್ಟು ಗಟ್ಟಿಯಾಗಿ ಹಿಡಿದಿದ್ದನ್ನು ರಾಮ ಅವನ 2 ಕೈಗಳನ್ನು ಕತ್ತರಿಸಿದಂತೆ ಅಂತೇಳಿ ಕತೆ ಇದೆ. हाय बच्चों, सभी को मेरे चैनल पर स्वागत करता हूँ. मेरे चैनल को सब्सक्राइब कीजिए और बेल आइकन को दबाइए, सभी नोटिफिकेशन पाइए.
और लाइक कीजिए और शेयर कीजिए. बाहों के पास में ಫಸೆ ಹುಯೆ ಹೈ. ಈ ಚಿಕ್ಕ ಮಕ್ಕಳು ಸಹಿತ ಸೇರಿ ಎಲ್ಲರೂ ಸಹ ಇಂಟರ್ನೆಟ್ನ ಪಾಶ್ ಅಂದರೆ ಬಲೆ, ಈ ಬಲೆಯಲ್ಲಿ ಎಲ್ಲರೂ ಸಿಗಾಕೊಂಡವರೇ, ಸಿಕ್ಕಿ ಬಿದ್ದಿದ್ದಾರೆ ಅಂತ ಹೇಳ್ತಿದ್ದಾರೆ. ठीक है. इससे वक्त का दुरुपयोग होता है और बच्चे अनुपयुक्त और अनावश्यक जानकारी हासिल कर रहे हैं. ಈ ಮುಕ್ತ ವೆಬ್ಸೈಟ್ ಹಾಗೂ ಚಾಟಿಂಗ್ಗಳಿಂದ ಏನು ಹೇಳ್ತಿದ್ದಾರೆ, ಅದಕ್ಕೆ ದುರುಪಯೋಗ ಹೋತಾ ಹೈ, ಏನೋ ಇಂಟರ್ನೆಟ್ನ ದುರುಪಯೋಗ ಆಗ್ತಿದೆ, ಮಕ್ಕಳು ಅನುಪಯುಕ್ತ ಅನಾವಶ್ಯಕ ವಸ್ತುಗಳನ್ನು ನೋಡುವಂಥ ಉತ್ಸುಕತೆ ತೋರಿಸ್ತಾರೆ ಅನ್ನುವಂಥ ಮಾತನ್ನು ಸಹ ಇಲ್ಲಿ ಹೇಳ್ತಿದ್ದಾರೆ. ಮಾಹಿತಿನ ಹಾಸಿಲ್ ಅಂದರೆ ಪಡೆಯೋದು, ಜಾಣಕಾರಿ ಪಡೆಯುವಂಥ ಪ್ರಯತ್ನ ಮಾಡ್ತಾರೆ. ಇಸ್ಲಿಯೇ ಆಪ್ ಲೋಗೋಂ ಕೋ ಇಂಟರ್ನೆಟ್ ಸೆ ಸಚೇತ್ रहना चाहिए. ಈ ಕಾರಣದಿಂದ ನೀವುಗಳು ಇಂಟರ್ನೆಟ್ನಿಂದ ಜಾಗೃತರಾಗಿರಿ, ಸ್ವಲ್ಪ ಎಚ್ಚರವಾಗಿ ಇರಬೇಕು. ಸಚೇತ್ ಅಂದರೆ ಜಾಗೃತ, ಎಚ್ಚರವಾಗಿರಿ ಅಂತ ಹೇಳ್ತಿದ್ದಾರೆ. ರೋಹನ್ ಏನು ಹೇಳ್ತಾನೆ ನೋಡೋಣ. ಸರ್ आपने हमें इंटरनेट क्रांति के बारे में बहुत सारी जानकारी दी. ಸರ್ ನೀವುಗಳು ನಮಗೆ ಇಂಟರ್ನೆಟ್ ಕ್ರಾಂತಿ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. इसके लिए सबकी तरफ से बहुत धन्यवाद. ಈ ಕಾರಣದಿಂದ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು. ಶಿಕ್ಷಕ ಹೇಳ್ತಾರೆ, ಏಕ್ ಬಾತ್ ಯಾದ್ ರಖನಾ ಕಿ ಇಸ್ ಕ್ಷೇತ್ರ ಕಿ ಕ್ರಾಂತಿ ನಿರಂತರ ಚಲ್ತಿ ರಹತಿ. ಒಂದು ಮಾತು ನೆನಪಿರಲಿ, ಈ ಕ್ಷೇತ್ರದ ಕ್ರಾಂತಿಯು ನಿರಂತರವಾಗಿ ಇರುತ್ತದೆ. ठीक है. पाठ का आशयವನ್ನು ನೋಡೋಣ. वैज्ञानिक आविष्कारों ने मानव जीवन को सुविधाजनक बनाया है. वैज्ञानिक ಆವಿಷ್ಕಾರಗಳು ನಡೀತಾ ಇದೆ, ಇವುಗಳು ಮನುಷ್ಯನಿಗೆ ಸುವಿಧಾ ಅಂದರೆ ಸರಳವಾಗಿ ಜೀವನವನ್ನು ಸರಳ ಮಾಡಿಬಿಟ್ಟಿದೆ ಅಲ್ವಾ. ಇಂಟರ್ನೆಟ್ ಸೆ ಮಾನವ ಕಿ ಜೀವನ ಶೈಲಿ और उसकी सोच में क्रांतिकारी परिवर्तन हुआ है. ಇಂಟರ್ನೆಟ್ ಸಂಶೋಧನೆಯಿಂದ, ಖೋಜಿಂದ ಏನಾಗಿದೆ, ಮಾನವನ ಜೀವನದಲ್ಲಿ ಸಾಕಷ್ಟು ಕ್ರಾಂತಿಕಾರಿ ಬದಲಾವಣೆ ಆಗಿದೆ. आज इंटरनेट के बिना संचार व सूचना दोनों क्षेत्र कमजोर हो जाते हैं. ಇಂಟರ್ನೆಟ್ ಇಲ್ಲ ಅಂದರೆ ಈಗಿನ ಕಾಲದಲ್ಲಿ, ಆಜ್ ಅಂದರೆ ಇವತ್ತು, ಈಗಿನ ಕಾಲದಲ್ಲಿ ಕಮ್ಜೋರ್ ಅಂದರೆ ಕಡಿಮೆ. ಯಾವ ಕ್ಷೇತ್ರಗಳು ಕಡಿಮೆ ಆಯ್ತವೆ, ಯಾವ ಕ್ಷೇತ್ರಗಳು ನಿಂತೋಯ್ತವೆ? संचार व सूचना क्षेत्र. ठीक है. इंटरनेट ने पूरी दुनिया को एक जगह ಲಾ ಖಡಾ ಕರ್ದಿಯೇ. ಇಂಟರ್ನೆಟ್ ಏನು ಮಾಡಿದೆ, ಇಡೀ ಪ್ರಪಂಚವನ್ನು ಒಂದು ಜಾಗದಲ್ಲಿ ತಂದು ನಿಲ್ಲಿಸಿದೆ, ಅಂದರೆ ಒಂದೇ ಒಂದು ನೆಲೆಗಟ್ಟನ್ನು ಕೊಟ್ಟಿದೆ. ಜೀವನಕ್ಕೆ ಹರ್ ಕ್ಷೇತ್ರ ಮೇ ಇಂಟರ್ನೆಟ್ ಕಾ ಬಹುತ್ ಬಡಾ ಯೋಗದಾನ ಹೈ. ಜೀವನಕ್ಕೆ ಹರ್ ಕ್ಷೇತ್ರ, ಜೀವನದ ಎಲ್ಲ ಕ್ಷೇತ್ರದಲ್ಲೂ ಇಂಟರ್ನೆಟ್ನ ಕೊಡುಗೆ ತುಂಬಾ ಅಪಾರವಾಗಿದೆ. ಇಂಟರ್ನೆಟ್ ವರದಾನ ಆಯಿತು ಅಭಿಶಾಪ್ ಭಿ ಹೈ. ಇಂಟರ್ನೆಟ್ ಒಂದು ರೀತಿಯಾಗಿ ವರದಾನವಾಗಿದ್ದರೆ, ಒಳ್ಳೆಯದು ಆಗಿದ್ದರೆ, ಅವರ ತರಫ್ಸೆ ಅಭಿಶಾಪ್, ಕೆಟ್ಟದ್ದು ಅಂತಲೂ ಕೂಡ ಆಗಿದೆ. ಅದರಿಂದ ದುರುಪಯೋಗ, ಹಾನಿ ಕೂಡ ಆಗುವ ಸಂಭವ ಇದೆ ಅಂತ ಹೇಳ್ತಾ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸಭಿ ಕೋ ಮೈ ಧನ್ಯವಾದ ಸಮರ್ಪಿತ ಕರ್ತಾ ಹೂँ. ठीक है.